ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಗೆ ಯಾವುದು ಸಿಗೋದಿಲ್ವೋ ಅದನ್ನು ಪ್ರಯತ್ನಪಟ್ಟು ಅದನ್ನು ನಾವು ಪಡೆದುಕೊಳ್ಬೇಕು. ಪಡೆದುಕೊಂಡ ಮೇಲೆ ಅದನ್ನು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಿದ ಮೇಲೆ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಆದಮೇಲೆ ಸಜ್ಜನರಿಗೆ ಕೊಡಬೇಕು. ಇದೊಂದು ಶ್ಲೋಕ. ಅಲಬ್ಧಂ ಚೈವಲಿಪ್ಸೇತ ಲಬ್ಧಂ ರಕ್ಷೇತ್ ಪ್ರಯತ್ನತಃ. ಅಲಬ್ಧವಾದದ್ದನ್ನು ಇಚ್ಛೆಪಟ್ಟು ಅದನ್ನು ಪಡೆದುಕೊಳ್ಬೇಕು. ಅದು ದೊರಕಿದ ಮೇಲೆ ಅದನ್ನು ರಕ್ಷಣೆ ಮಾಡಬೇಕು. ರಕ್ಷಿತಂ ವರ್ಧಯೇಚ್ಛೈವ. ರಕ್ಷಣೆ ಮಾಡಿದ ಮೇಲೆ ಅದನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಬೇಕು. ವೃದ್ಧಂ ಪಾತ್ರೇಷು ನಿಕ್ಷಿಪೇತ್. ಅಭಿವೃದ್ಧಿ ಆದಮೇಲೆ ಅದನ್ನು ಸಜ್ಜನರಿಗೆ ಅದನ್ನು ತಲುಪಿಸಬೇಕು ಅಂತ. ಈಗ ಹಣ ಇಲ್ಲ ಅಂತ ಇಟ್ಕೊಳ್ಳಿ, ಹಣ ಸಂಪಾದನೆ ಮಾಡಬೇಕು. ಬಂದ ಹಣವನ್ನು ದುರ್ವಿನಿಯೋಗ ಮಾಡಬಾರ್ದು, ಮತ್ತು ಶೇರ್ ಮಾರ್ಕೆಟಲ್ಲಿ ಹಾಕಿ ಕಳ್ಕೊಳ್ಬಾರ್ದು, ರಕ್ಷಣೆ ಮಾಡಬೇಕು. ಆಮೇಲೆ ಅದನ್ನು ಅಭಿವೃದ್ಧಿಗೊಳಿಸಬೇಕು. ಬೇರೆ ರೀತಿಯಾಗಿ ಬೇರೆ ರೀತಿಯಲ್ಲಿ ಅಂತಂದರೆ ನಿಜವಾದ ನ್ಯಾಯ ಮಾರ್ಗದಲ್ಲಿ ಅದನ್ನು ಅಭಿವೃದ್ಧಿಗೊಳಿಸಬೇಕು. ಆಮೇಲೆ ಸತ್ಪಾತ್ರರಿಗೆ ಅದನ್ನು ಕೊಡಬೇಕು. ಇದು ಬರೀ ಹಣದ ವಿಷಯದಲ್ಲಿ ಮಾತ್ರ ನಮಗೆ ಮನಸ್ಸಿಗೆ ಹೋಗುತ್ತೆ. ಆದರೆ ಆತ್ಮವಿಶ್ವಾಸದ ವಿಷಯದಲ್ಲಿ ಇದನ್ನು ನಾವು ಇಟ್ಕೊಳ್ಳೋಣ, ಸಮನ್ವಯ ಮಾಡಿಕೊಳ್ಳೋಣ. ನಮಗೆ ಎಲ್ಲ ಸಂಪತ್ತಿದೆ, ಒಂದು ಕೊರತೆ ಆತ್ಮವಿಶ್ವಾಸ ಇಲ್ಲ. 99% ಜನರಲ್ಲಿ ಇದಿಲ್ಲ. ಆತ್ಮವಿಶ್ವಾಸ ಅಂದರೆ ದೇವರ ಮೇಲೆ ವಿಶ್ವಾಸ ಇಲ್ಲ, ಗುರುಗಳ ಮೇಲೆ ವಿಶ್ವಾಸ ಇಲ್ಲ. ಆದ್ದರಿಂದಲೇ ಆತ್ಮವಿಶ್ವಾಸ ಇಲ್ಲ. ಅಹಂಕಾರ ಇದೆ, ಎಲ್ರಿಗೂ ನಾನಂದ್ರೆ ಏನು ಅಂತ ಬೀಗ್ತಾರೆ. ವಿಶ್ವಾಸ ಇಲ್ಲ ರೀ. ಯಾಕೆ ವಿಶ್ವಾಸ ಇಲ್ಲ ಹೇಳಿ? ತಮ್ಮ ಧರ್ಮಾಚರಣೆ ಬಗ್ಗೆ ತಮಗೆ ವಿಶ್ವಾಸ ಇಲ್ಲ. ಇವತ್ತಿನ ದಿವಸ ಒಂದು ರಾಯರು ಬಂದು ನಮಸ್ಕಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈ ರಾಯರು ಕೆಲಸ ಆಗುತ್ತೋ ಇಲ್ಲೋ, ಈ ನಮಸ್ಕಾರದಿಂದ ಕೆಲಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಆ ಸಮಸ್ಯೆನೇ ಅವರು ಯೋಚನೆ ಮಾಡ್ತಿರ್ತಾರೆ. ಯಾಕೆಂದರೆ ತಮ್ಮ ಬಗ್ಗೆ ತಮಗೆ ವಿಶ್ವಾಸ ಇಲ್ಲ, ತಮ್ಮ ಆಚರಣೆ ಬಗ್ಗೆ ತಮಗೆ ವಿಶ್ವಾಸ ಇಲ್ಲ. ನಾನು ಆಚರಣೆ ಮಾಡಿದ್ದೇನೆ, ರಾಯರು ಫಲ ಕೊಡ್ತಾರೆ, ನಾನು ಶ್ರದ್ಧೆಯಿಂದ ನಾನು ಆಚರಣೆ ಮಾಡಿದ್ದೇನೆ, ಈ ವಿಶ್ವಾಸ ಬೇಕು. ಅದಿಲ್ಲ ಜನರಲ್ಲಿ. ಅದರಿಂದ ಅಲಬ್ಧಂ ಚೈವಲಿಪ್ಸೇತ. ಆತ್ಮವಿಶ್ವಾಸ ಇಲ್ಲ, ಅದನ್ನು ಪಡ್ಕೊಳ್ಬೇಕು. ಆಮೇಲೆ ಲಬ್ಧಂ ರಕ್ಷೇತ್ ಪ್ರಯತ್ನತಃ. ಆತ್ಮವಿಶ್ವಾಸ ಬಂದ ಮೇಲೆ ಮತ್ತೆ 100 ಜನ 100 ಮಾತನಾಡಿದ್ರೂ ಕೂಡ ಅದನ್ನು ನಾವು ಕಳೆದುಕೊಳ್ಬಾರ್ದು, ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ನಮ್ಮಲ್ಲೇ. ಆಮೇಲೆ ರಕ್ಷಣೆ ಮಾಡಿದ ಮೇಲೆ ರಕ್ಷಿತಂ ವರ್ಧಯೇಚ್ಛೈವ. ಅದನ್ನು ನಿತ್ಯ ಪುನಃ ಪುನಃ ಅದೇ ವಿಷಯದಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು. ಎಲ್ಲಿಯ ತನಕ ನಮಗೆ ಆತ್ಮವಿಶ್ವಾಸ ಬರೋದಿಲ್ವೋ ಅಲ್ಲಿಯ ತನಕ ಪರವಿಶ್ವಾಸವೂ ಬರಲ್ಲ. ಎಲ್ಲಿಯ ತನಕ ನಮ್ಮನ್ನೇ ನಾವು ನಂಬೋದಿಲ್ವೋ ಅಲ್ಲಿಯ ತನಕ ನಾವು ಇನ್ನೊಬ್ಬರನ್ನೂ ನಂಬಲ್ಲ. ಆದ್ದರಿಂದ ನಾವು ಮೊಟ್ಟ ಮೊದಲು ನಮ್ಮನ್ನು ನಾವು ನಂಬಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಕೊಳ್ಬೇಕು. 99% ಜನರಲ್ಲಿ ಇದಿಲ್ಲ. ಎಲ್ರಿಗೂ ಗೊಂದಲ. ಸುಮ್ಮನೆ ಫೋನ್ ಮಾಡ್ತಾರೆ, ನೀವು ಜ್ಯೋತಿಷ್ಯ ಹೇಳ್ತೀರಾ, ನನ್ನ ಮನೇಲಿ ಆ ಸಮಸ್ಯೆ ಇದೆ. ಎಂಥದ್ದು ಸಮಸ್ಯೆ ಇರಲ್ಲ. ಅವ್ರಿಗೆ ಇರೋ ಸಮಸ್ಯೆ ಏನು ಅಂತಂದರೆ ಗೋಳು ಇನ್ನೊಬ್ರ ಹತ್ರ ಹೇಳ್ಕೊಳ್ಬೇಕು ಅಷ್ಟೇ. ತಮ್ಮ ದುಃಖ ಇನ್ನೊಬ್ಬರಿಗೆ ಹೇಳ್ಕೊಳ್ಬೇಕು ಅಷ್ಟೇ. ನಾವು ಹೇಳೋ ಪರಿಹಾರ ಅವ್ರ ತಲೆಗೆ ಹೋಗಲ್ಲ. ನಾನು ಅದಕ್ಕೆಲ್ಲ ಪರಿಹಾರಗಳು ಹೇಳಿರ್ತೀನಿ, ಅದನ್ನು ಅವ್ರು ಮಾಡೋದೂ ಇಲ್ಲ. ಕೆಲವರು ಮಾಡ್ತಾರೆ, ಅವ್ರಿಗೆ ಪರಿಹಾರ ಆಗುತ್ತೆ. ರಕ್ಷಿತಂ ವರ್ಧಯೇಚ್ಛೈವ ವೃದ್ಧಂ ಪಾತ್ರೇಷು ನಿಕ್ಷೇಪೇತ್. ಹೀಗೆ ಆತ್ಮವಿಶ್ವಾಸ ಎಂಬ ಗುಣ ನಮ್ಮಲ್ಲಿ ಅಭಿವೃದ್ಧಿ ಆದಮೇಲೆ ಇನ್ನೊಬ್ಬರಿಗೆ ಅದನ್ನು ನಾವು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮಗುಗೆ ನಾವು ಬೆಲ್ಲ ತಿನ್ನಬೇಡ ಅಂತ ಉಪದೇಶ ಮಾಡಬೇಕಾದ್ರೆ ಮೊದಲು ನಾವು ಬೆಲ್ಲ ತಿನ್ನೋದನ್ನು ಬಿಡಬೇಕಲ್ವ. ಹಾಗೆ ಇನ್ನೊಬ್ಬರಿಗೆ ನೀನು ಆತ್ಮವಿಶ್ವಾಸ ಇಟ್ಕೊಳ್ಬೇಕು ಅಂತ ನಾವು ಉಪದೇಶ ಮಾಡಬೇಕು ಅಂದರೆ ಮೊದಲು ನಾವು ಅದನ್ನು ರೂಢಿಸ್ಕೊಳ್ಬೇಕಲ್ಲ. ತುಂಬ ದೊಡ್ಡ ಗುಣ ರೀ ಆತ್ಮವಿಶ್ವಾಸ. ಅದು ಸುಲಭವಾಗಿ ಬರಲ್ಲ, ಸುಲಭವಾಗಿ ದೇವರು ಕೊಡಲ್ಲ. ಅದಕ್ಕೆ ಹರಿವಾಯು ಗುರುಗಳ ಅನುಗ್ರಹ ಬೇಕು. ಅಷ್ಟು ಸುಲಭ ಅಲ್ಲ ಅದು. ಸುಮ್ಮನೆ ಒಂದು ಪ್ರವಚನವನ್ನು ಕೇಳಿ ನಾನು ಆತ್ಮವಿಶ್ವಾಸ ಇವತ್ತಿನ ಶುರು ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಹರಿವಾಯು ಗುರುಗಳ ಅನುಗ್ರಹ ಬೇಕು, ಪ್ರಾಕ್ಟೀಸ್ ಬೇಕು, ಪ್ರಯತ್ನ ಬೇಕು, ಯೋಗ್ಯತೆ ಬೇಕು. ಇವತ್ತಿನ ದಿನ ತ್ರಿವೇಣಿ ಅಂತ ಮಂಗಳೂರು ವಾಸಿಗಳು ಒಬ್ಬರು ಸಾಧಕಿ. ಇವರು ರಾಯರ ಭಕ್ತರಾಗಿ ರಾಯರ ನಾಮಲೇಖನವನ್ನು ಮಾಡಿದ್ದಾರೆ. ಇವರು ರಾಯರ ಹತ್ರ ಕೇಳಿದ್ದೇನು ಅಂದರೆ ನನಗೆ ಆತ್ಮವಿಶ್ವಾಸವನ್ನು ಕೊಡು ಅಂತ. ಹಾಗೆ ಏನು ವಿಚಿತ್ರ ಅಲ್ಲ ನೋಡಿ. ಅವ್ರಿಗೆ ಗುರುತಿಸಿದ್ದಾರೆ, ಈ ಗುಣ ಒಂದು ಬಂದರೆ ಎಲ್ಲವೂ ನಮ್ಮಲ್ಲಿ ಬಂದಂತೆ. ಇದು ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತೆ. ದೇವರೊಬ್ಬನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಂತೆ ಅಲ್ವಾ. ಬೆಂಗಳೂರಿಗೆ ಹೋಗಿ ಏನು ನೋಡಿದ್ರಿ? ವಿಧಾನಸೌಧವನ್ನು ನೋಡಿದೆ ಅಂದರೆ ಇಡೀ ಬೆಂಗಳೂರು ನೋಡಿದಂತೆ. ಹಾಗೆ
ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ. ಹಾಗೆ ಆತ್ಮವಿಶ್ವಾಸ ಒಂದು ಗುಣವನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮಲ್ಲಿ ಎಲ್ಲ ಗುಣಗಳು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇವರು ರಾಯರ ಬಳಿ ಅದನ್ನೇ ಪ್ರಾರ್ಥನೆ ಮಾಡಿದ್ದಾರೆ. ಇವರು ರಾಯರ ನಾಮಲೇಖನ ಬರೆಯೋದು ಹೇಗೆ ಗೊತ್ತಾ? ಒಮ್ಮೆ ಎಡಗೈಯಲ್ಲಿ, ಒಮ್ಮೆ ಬಲಗೈಯಲ್ಲಿ, ಕೆಲವೊಮ್ಮೆ ಎರಡೂ ಕೈಯಲ್ಲಿ. ವಿಚಿತ್ರ. ಎಲ್ಲ ರೀತಿಯಲ್ಲೇ ನಾವು ರಾಯರ ಸೇವೆ ಮಾಡಬೇಕು ಅಂತ ಹಾಗೆಲ್ಲ ಪ್ರಯತ್ನ ಪಟ್ಟು ಬರೆದಿದ್ದಾರೆ ಇವರು. ನೋಡಿ ಹೇಗಿರ್ತಾರೆ ಭಕ್ತರು, ಚೂರು ನೋಡಿ ಅರ್ಥ ಮಾಡಿಕೊಳ್ಳಿ ಅಲ್ವಾ. ಈಗ ನಾವು ಬಲಗೈಲಿ ಮಾತ್ರ ಬರ್ಸಿದ್ರೆ ಎಡಗೈಗೆ ಏನು ಕೆಲಸ? ಎಡಗೈ ವೇಸ್ಟ್ ಆಗಲ್ವಾ? ಎಡಗೈಗೂ ಒಂದು ಕೆಲಸ ಬೇಕಲ್ಲ, ಅದು ಸಾರ್ಥಕ ಆಗಬೇಕಲ್ಲ. ಅದಕ್ಕೆ ಎಡಗೈಲಿ ಒಮ್ಮೆ ಶ್ರೀರಾಘವೇಂದ್ರ ಬರೆಯೋದು, ಒಮ್ಮೆ ಬಲಗೈಲಿ ಶ್ರೀರಾಘವೇಂದ್ರ ಅಂತ ಬರೆಯೋದು. ಆಮೇಲೆ ಏಕಾಗ್ರತೆ ಜಾಸ್ತಿ ಆಗಬೇಕು ಅಂದರೆ ಎರಡೂ ಕೈಯಲ್ಲಿ ಬರೆಯೋದು. ಹೀಗೆಲ್ಲ ಮಾಡಿದ್ದಾರೆ ಇವರು. ಬೇಕಾದ್ರೆ ಅವ್ರು ಬರೆಯೋದನ್ನು ಬೇಕಾದ್ರೆ ನೀವು ನೋಡ್ಬೋದು ಅವರನ್ನು ನೀವು. ಹೀಗೆ ಆ ತ್ರಿವೇಣಿ ಅವರು 3 ಸಾಧನೆಗಳನ್ನು ಮಾಡಿದ್ದಾರೆ. ತ್ರಿವೇಣಿ ಸಂಗಮ ಇವರಲ್ಲಿ ಆಗಿದೆ. ಹೀಗೆ ಅವರು 2 ಕೈಗಳಿಂದ ಮನಸ್ಸಿನಿಂದ ತ್ರಿವೇಣಿ ಸಂಗಮ ರಾಯರ ಸೇವೆಯನ್ನು ಮಾಡಿದ್ದಾರೆ. ಇವರು ಏನು ಮಾತನಾಡ್ತಾರೆ ಈಗ ಕೇಳೋಣ ಬನ್ನಿ. ಭವರೋಗ ವೈದ್ಯಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮೊದಲಿಗೆ ಪೂಜ್ಯ ಶ್ರೀ ವೆಂಕಟೇಶಾಚಾರ್ಯ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ತ್ರಿವೇಣಿ ಮಂಗಳೂರಿನಲ್ಲಿ ವಾಸಿಸುತ್ತಿದ್ದು ಏಪ್ರಿಲ್ 2024 ಮಂಗಳೂರಿನ KPTCLನಲ್ಲಿ 36 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ತದನಂತರ ಸೇವಾ ನಿವೃತ್ತಿಯನ್ನು ಹೊಂದಿರುತ್ತೇನೆ. ಸೇವಾ ಅವಧಿಯಲ್ಲಿ ಕರ್ತವ್ಯವನ್ನು ಉತ್ಸಾಹದಿಂದ, ಪ್ರೀತಿಯಿಂದ, ಇಷ್ಟಪಟ್ಟು ನಿರ್ವಹಿಸಿದ್ದರಿಂದ ಸೇವಾ ನಿವೃತ್ತಿಯ ದಿನ ಹತ್ತಿರ ಬರುತ್ತಿದ್ದಂತೆ ಮನಸ್ಸಿನಲ್ಲಿ ತುಂಬ ಆತಂಕ ಉಂಟಾಗಿತ್ತು. ಯಾವ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು, ನಿವೃತ್ತಿಯ ನಂತರ ಮುಂದೇನು ಎಂಬ ದೊಡ್ಡ ಪ್ರಶ್ನೆ ನನಗೆ ಎದುರಾಯಿತು. ಆ ಒಂದು ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲೇ ಪೂಜ್ಯ ಶ್ರೀ ವೆಂಕಟೇಶಾಚಾರ್ಯರವರ ಪ್ರವಚನದ ಮೂಲಕ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಬರೆಯುವ ಬಗ್ಗೆ ರಾಯರ ಭಕ್ತರೊಬ್ಬರಿಂದ ಮಾಹಿತಿ ದೊರಕಿ ಶ್ರೀ ರಾಘವೇಂದ್ರ ಗುರುಗಳ ಕೃಪೆ ಅನುಗ್ರಹವನ್ನು ಪಡೆಯಲು ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕೆಂದು ದೃಢ ಸಂಕಲ್ಪ ಮಾಡಿ ಕೂಡಲೇ ಪೂಜ್ಯ ಗುರುಗಳನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಿ 1,00,000 ಬಾರಿ ಶ್ರೀ ರಾಘವೇಂದ್ರ ನಾಮಲೇಖನ ಬರೆಯಲು ಪುಸ್ತಕಗಳನ್ನು ತರಿಸಿಕೊಂಡೆ. ಮಾರ್ಚ್ 2024 ನಾನು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆಯುವ ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡಿ ವಿಜಯದಶಮಿಯ ಶುಭ ದಿನದಂದು ಗುರುರಾಯರ ಅನುಗ್ರಹದೊಂದಿಗೆ ಕೃಷ್ಣಾರ್ಪಣಗೊಳಿಸಿದರು. ಈ ಒಂದು ಅವಧಿಯಲ್ಲಿ ನನಗೆ ಗುರುರಾಯರ ಕೃಪೆ, ಅನುಗ್ರಹ, ಕಾರುಣ್ಯ, ಮಮಕಾರ ಎಲ್ಲವೂ ಒದಗಿ ಬಂದು ದೈಹಿಕವಾಗಿ, ಮಾನಸಿಕವಾಗಿ ನಾನು ಅತ್ಯಂತ ಸದೃಢ ವ್ಯಕ್ತಿಯಾಗಿದ್ದೇನೆ ಎಂಬ ನಂಬಿಕೆ ಬಂತು. ಏನೇ ಸಮಸ್ಯೆಗಳಿದ್ದರೂ ಭಕ್ತಿಯಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ಗುರುಗಳಲ್ಲಿ ದೀನಳಾಗಿ ಪ್ರಾರ್ಥಿಸಿದರೆ ಅವರು ಖಂಡಿತ ಸಕಾಲದಲ್ಲಿ ಅಭಯ ಹಸ್ತವನ್ನು ನೀಡುತ್ತಾರೆ ಎಂಬ ಬಲವಾದ ನಂಬಿಕೆ ಬಂತು. ನಂಬಿಕೆ ಹೊಂದಿದ್ದರೆ ಸುಂದರವಾದ ಜೀವನವಿದೆ. ನಿಷ್ಕಲ್ಮಶವಾದ ಭಕ್ತಿ ಹೊಂದಿದ್ದರೆ ಎಂತಹ ಕಠಿಣ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಅನುಗ್ರಹ ಜೊತೆಗಿರುತ್ತದೆ. ನನಗೆ ಗುರುರಾಯರಿಂದ ವಿಶೇಷವಾಗಿ ಅನುಗ್ರಹವಾಗಿದ್ದು ಅಚಲವಾದ ದೃಢ ನಂಬಿಕೆ ಹಾಗೂ ಆತ್ಮವಿಶ್ವಾಸ. ಇವೆರಡೂ ಕೂಡ ಸುಂದರ ವ್ಯಕ್ತಿತ್ವದ ಬುನಾದಿಗಳು. ನನ್ನ ದಿನನಿತ್ಯದ ಆಗುಹೋಗುಗಳಲ್ಲಿ ಯಾವುದೇ ಸಮಸ್ಯೆಗಳು, ಅದು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ, ಇವೆಲ್ಲವೂ ಕೂಡ ಗುರುರಾಯರ ಅನುಗ್ರಹದಿಂದ ನಿವಾರಣೆಯಾಗಿರುತ್ತದೆ. ಮನಸ್ಸಿನ ಯಾವುದೇ ಬೇಡಿಕೆಗಳು ಅದು ಪ್ರಾಮಾಣಿಕವಾಗಿದ್ದರೆ ಗುರುರಾಯರ ಸ್ಮರಣೆ ಹಾಗೂ ನಾಮಲೇಖನ ಬರೆಯುವುದರ ಜೊತೆಗೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅವರ ಅನುಗ್ರಹ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನನಗೆ ದಿನನಿತ್ಯದ ಅನೇಕ ಕಷ್ಟಕರ, ಕ್ಲಿಷ್ಟಕರ ಸಂದರ್ಭಗಳಲ್ಲಿ ರಾಯರ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಿರುವ ಅನುಭವ ಆಗಿರುತ್ತದೆ. ಈ ಅನುಭವಗಳನ್ನು ಪ್ರತಿಯೊಬ್ಬರೂ ಸ್ವತಃ ಅನುಭವಿಸಿದಾಗಲೇ ರಾಯರ ಕಾರುಣ್ಯದ ಅನುಭವ ಗೋಚರವಾಗುತ್ತದೆ. ನಾನು ನನ್ನ ಕುಟುಂಬದವರಿಗೆ, ಬಂಧು ಮಿತ್ರರಿಗೆ ಶ್ರೀ ರಾಘವೇಂದ್ರ ನಾಮಲೇಖನ ಬರೆದು ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಹಲವರಿಗೆ ಹಲವು ಬಾರಿ ತಿಳಿಸಿ ಹೇಳಿದೆ. ಅದರಲ್ಲಿ ಕೆಲವು ನನ್ನ ಕುಟುಂಬದವರು ಹಾಗೂ ಇಷ್ಟಮಿತ್ರರು ನಾಮಲೇಖನದ ಪುಸ್ತಕವನ್ನು ತರಿಸಿಕೊಂಡು ಬರೆಯಲು ಪ್ರಾರಂಭಿಸಿರುತ್ತಾರೆ. ಪೂಜ್ಯ ಶ್ರೀ ವೆಂಕಟೇಶಾಚಾರ್ಯರವರ ದಿವ್ಯ ಮಾರ್ಗದರ್ಶನ ಹಾಗೂ ಅವರ ಪ್ರವಚನಗಳ ಪ್ರೇರಣೆಯಿಂದ ನನ್ನ ನಿವೃತ್ತಿ ಜೀವನದಲ್ಲಿ ಈ ನಾಮಲೇಖನ ಯಜ್ಞದ ಭಗವತ್ ಕಾರ್ಯವನ್ನು ಮಾಡಿ ಗುರುರಾಯರ ಅನುಗ್ರಹದಿಂದ ಸಮಾಪ್ತಿ ಮಾಡಲು ಸಾಧ್ಯವಾಯಿತು. ಈ ಕಾರ್ಯವು ನನ್ನ ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಹೇಳಬಹುದು. ನಾಮಲೇಖನ ಬರೆಯುತ್ತಿರುವಾಗ ಮನಸ್ಸಿನಲ್ಲಿ ಒಂದು ವಿಧವಾದ ಅವ್ಯಕ್ತ ಆನಂದದ ಅನುಭವ ಹಾಗೂ ನನ್ನ ಜೀವನದ ಮುಂದಿನ ಎಲ್ಲ ಕಾರ್ಯಗಳಲ್ಲಿ
ಗುರುರಾಯರು ನಮ್ಮೊಂದಿಗೆ ಜೊತೆಯಲ್ಲಿದ್ದು ಅನುಗ್ರಹ ನೀಡುತ್ತಾರೆ ಎಂಬ ನಂಬಿಕೆ ಬರುತ್ತಿತ್ತು. ಪೂಜ್ಯ ವೆಂಕಟೇಶಾಚಾರ್ಯರವರಿಗೆ ನನ್ನ ಅನಂತ ನಮಸ್ಕಾರಗಳು. ಅವರ ಈ ಒಂದು ನಿಸ್ವಾರ್ಥವಾದ ಪ್ರಾಮಾಣಿಕ ಭಗವತ್ ಕಾರ್ಯವು ಹಲವು ಜನರಿಗೆ ಪ್ರೇರಣೆ ನೀಡಿ ಅವರೆಲ್ಲರೂ ಈ ನಾಮಲೇಖನ ಯಜ್ಞದಲ್ಲಿ ಭಾಗಿಯಾಗಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂದು ನನ್ನ ಪ್ರಾರ್ಥನೆ. ಈ ಸರಳ ಸುಲಭವಾದ ರೀತಿಯಿಂದ ಗುರುರಾಯರನ್ನು ಒಲಿಸಿಕೊಂಡು ಸರ್ವರೂ ಅವರ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಾನು ಇನ್ನು ಮುಂದೆಯೂ ಸಹ ಈ ನಾಮಲೇಖನದ ಯಜ್ಞವನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ. ಪೂಜ್ಯ ವೆಂಕಟೇಶಾಚಾರ್ಯರವರು ಭಕ್ತರ ಜ್ಞಾನದ ಸಾಧನೆಗಾಗಿ ನಿರ್ಮಾಣ ಮಾಡುತ್ತಿರುವ ಮಂತ್ರ ಮಂದಿರದ ಕಾರ್ಯಕ್ಕೆ ನಾನು ನನ್ನ ಕೈಲಾದ ದೇಣಿಗೆಯನ್ನು ನೀಡಲು ಇಚ್ಛಿಸುತ್ತೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿರುವ ಬೃಂದಾವನ ಸನ್ನಿಧಿಯನ್ನು ಸಂದರ್ಶಿಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಲು ನನಗೆ ಭಾಗ್ಯವನ್ನು ದೊರಕಿಸಿಕೊಡಬೇಕೆಂದು ನಾನು ಗುರುರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ಹರಿ ಓಂ. ಮಂಗಳೂರು ನಗರದ ವಾಸಿಗಳಾದ ದುರ್ಗಾದೇವಿಯ ಆರಾಧಕರಾದ ರಾಯರ ಪರಮ ಭಕ್ತರಾದ ಬಿ ತ್ರಿವೇಣಿ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಇವರ ಅಪೇಕ್ಷೆಯಂತೆ 10 ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞ ಇವರಿಂದ ನಡೆಯಲಿ. ತನ್ಮೂಲಕವಾಗಿ ಇವರ ಜೀವನ ಅತ್ಯಂತ ಪವಿತ್ರವಾಗಲಿ ಹಾಗೂ ಜನ್ಮ ಜನ್ಮಗಳಲ್ಲಿಯೂ ಕೂಡ ಇವರು ಉತ್ತಮ ವ್ಯಕ್ತಿಗಳಾಗಿ ಮೆರೆಯುವಂತೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಿದ್ದಾರೆ. ಹಾಗೂ ಇವರ ಮನೆಗೆ ಗುರುರಾಯರು ಸ್ವತಃ ಬಂದು ಇವರಿಗೆ ಪೂರ್ಣವಾದ ಅನುಗ್ರಹವನ್ನು ಮಾಡ್ತಾರೆ. ಗುರುಗಳ ಅನುಗ್ರಹ ಇವರಿಗೆ ಸದಾ ಇದೆ ಎಂಬುದಾಗಿ ಹೇಳ್ತಾ, ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಹಂಸರ್ಹತು. ಅರ್ಥ ಆಯ್ತಲ್ಲ? ಆತ್ಮವಿಶ್ವಾಸ ಎಂಬ ಗುಣ ಒಂದನ್ನು ನೀವು ಅಳವಡಿಸಿಕೊಳ್ಳಿ. ಅದಕ್ಕೋಸ್ಕರ ರಾಯರ ನಾಮಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ